ಯಲ್ಲಾಪುರ ಪಟ್ಟಣದ ವೆಂಕಟರಮಣ ಮಠದ ಸಭಾಭವನದಲ್ಲಿ ಹಲಸು ಮೇಳಕ್ಕೆ ಚಾಲನೆ ನೀಡಲಾಯಿತು. ಉದ್ಯಮಿ ಬಾಲಕೃಷ್ಣ ನಾಯಕ್ ಹಲಸು ಮೇಳವನ್ನ ಉದ್ಘಾಟಿಸಿ ಮಾತನಾಡಿ, ಹಲಸಿನ ಮೌಲ್ಯವರ್ಧನೆಗೆ ಈ ಹಲಸಿನ ಮೇಳವು ಸಹಕಾರಿಯಾಗಿದೆ. ಹಲಸಿನ ಬೆಳೆಗಾರರಿಗೂ ಇದರಿಂದ ಅನುಕೂಲವಾಗುತ್ತದೆ. ಹಲಸಿನಿಂದ ವಿವಿಧ ಆಹಾರ ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ತಲುಪಿಸುವ ಗೃಹೋದ್ಯಮಿಗಳಿಗೆ ಈ ಮೇಳವು ಅನುಕೂಲವಾಗಿದೆ. ಇದೇ ಮೊದಲ ಬಾರಿಗೆ ಯಲ್ಲಾಪುರದಲ್ಲಿ ಆಯೋಜನೆಗೊಂಡ ಹಲಸಿನ ಮೇಳವು ಯಶಸ್ವಿಯಾಗಲಿದೆ ಎಂದರು. ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಹಾಗೂ ವಿವಿಧ ಕ್ಷೇತ್ರದ ಗಣ್ಯರು ಇದ್ದರು. ಹಲಸಿನ ಮೇಳದಲ್ಲಿ ಹಲಸಿನ ಹಣ್ಣಿನಿಂದ ತಯಾರಿಸಿದ ವಿವಿಧ ಖಾದ್ಯಗಳು, ವಿವಿಧ ತಳಿಯ ಹಲಸಿನ ಸಸಿಗಳು, ಮಾವಿನ ಸಸಿಗಳು ಗಮನ ಸೆಳೆದವು. ಹಲಸು ಮೇಳದ ಆಯೋಜಕರಾದ ದೀಪಕ್ ಶೆಣೈ, ರಮೇಶ್ ಶಿವಮೊಗ್ಗ ಮೊದಲಾದವರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಜಿಎನ್ ಭಟ್, ತಟ್ಟಿಗದ್ದೆ, ಯಲ್ಲಾಪುರ. ವಿವಿಧ ತಳಿಯ ಮಾವಿಂದು ಮತ್ತು ಹಲಸಿನ ಗಿಡ ತಂದಿರ್ತಾರೆ. ಅದನ್ನು ಎಲ್ಲ ನಮ್ಮ ಯಲ್ಲಾಪುರ ಜನತೆ ಹಾಗೂ ಭಾಳ ಕ್ರಾಂತಿಗಳನ್ನು ಮಾಡಿದ್ದಾರೆ. ಅದನ್ನೆಲ್ಲ ಸವಿದು ಪ್ರಯೋಜನವನ್ನು ಪಡಿಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಯಲ್ಲಾಪುರ ಎಲ್ಲರಿಗೆ ಮನವಿ ಮಾಡಿಕೊಳ್ತಾ ಈ ಒಂದು ಇವೆಂಟ್ ಏನು ಮಾಡಿದ್ದಾರೆ, ಹಲಸಿನ ಮೇಳವನ್ನು ಮಾಡಿದ್ದಾರೆ, ಅದಕ್ಕೆ ಶುಭವನ್ನು ಹಾರೈಸ್ತಾ ಒಳ್ಳೆಯದಾಗಿ. ಅನ್ನವನ್ನ ದೇವರೆಂದು ಪರಿಭಾವಿಸುವ ಪರಂಪರೆ ಸನಾತನ ಭಾರತದ್ದು. ಆಹಾರ ಇಹದಲ್ಲಿ ಮನುಷ್ಯನ ಸರ್ವಾಂಗ ಸಮೃದ್ಧಿಗೆ ಕಾರಣ ಮಾತ್ರವಲ್ಲದೆ ಪರದಲ್ಲಿ ಉತ್ತಮ ಗತಿ ಪ್ರಾಪ್ತಿಗೂ ಕಾರಣ ಎಂದು ಶ್ರೀರಾಮಚಂದ್ರಾಪುರ ಮಠದ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹೇಳಿದರು. ಗೋಕರ್ಣ ಅಶೋಕೆಯ ಮೂಲ ಮಠದಲ್ಲಿ ಅನ್ನಬ್ರಹ್ಮ ಚಾತುರ್ಮಾಸ್ಯದ ಆಹ್ವಾನ ಪತ್ರಿಕೆಯನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಚಾತುರ್ಮಾಸ್ಯ ವ್ರತ ಗುರುಗಳಿಗಾದ್ರೆ ಶಿಷ್ಯ ಭಕ್ತರಿಗೆ ಇದು ಹಬ್ಬ. ಈ ಹಿನ್ನೆಲೆಯಲ್ಲಿ ಜ್ಞಾನೋದ್ದೀಪನ ಜೊತೆಗೆ ಆಹಾರದ ಕುರಿತಾದ ಋಷಿ ದರ್ಶನದ ಪ್ರಸ್ತುತಿಗೆ ಈ ಚಾತುರ್ಮಾಸ್ಯವನ್ನ ಬಳಸಿಕೊಳ್ಳಲಾಗುತ್ತಿದೆ. ಅನ್ನವನ್ನ ವ್ಯರ್ಥ ಮಾಡಬಾರದು. ಇಂದು ಶ್ರೀಮಂತಿಕೆ ಹೆಚ್ಚಾದಷ್ಟು ಅನ್ನವನ್ನ ವ್ಯರ್ಥ ಮಾಡುವ ದುರಾಚಾರ ಹೆಚ್ಚಾಗುತ್ತಿದೆ. ಇವುಗಳೆಲ್ಲವುಗಳ ಹಿನ್ನೆಲೆಯಲ್ಲಿ ಆಹಾರದ ಕುರಿತಾದ ಜನಜಾಗೃತಿ ಮೂಡಿಸುವ ಕಾರ್ಯ ಇಲ್ಲಿ ನಡೆಯಲಿದೆ ಎಂದರು. ಪ್ರಾಣಿ ಪಕ್ಷಿಗಳು ಹೆಚ್ಚಿನ ಸಮಯವನ್ನ ಆಹಾರ ಹುಡುಕಿಕೊಂಡೇ ಜೀವನ ನಡೆಸುವುದನ್ನ ನೋಡುತ್ತೇವೆ. ಆದ್ರೆ ಅವು ಸರಿಯಾದ ಆಹಾರವನ್ನ ಮಾತ್ರ ಸ್ವೀಕರಿಸುವುದನ್ನ ಕಾಣುತ್ತೇವೆ. ಆದ್ರೆ ಮನುಷ್ಯ ಹಾಗಲ್ಲ. ಯೋಗ್ಯವಲ್ಲದ ಆಹಾರವನ್ನ ಹೇಗೋ ಸ್ವೀಕರಿಸುತ್ತಿರುವ ಪ್ರವೃತ್ತಿಯನ್ನ ನೋಡುತ್ತಿದ್ದೇವೆ. ಆಹಾರ ಜೀವನದ ಬಹುಮುಖ್ಯ ಅಂಗವಾಗಿದ್ದು ಇಂದು ಆಹಾರದ ಹಿನ್ನೆಲೆ, ಆಹಾರದ ತಯಾರಿ, ಸೇವನೆಗೆ ಸಮರ್ಪಕ ಪ್ರಾಮುಖ್ಯತೆ ನೀಡದೇ ಇರುವುದು ವಿಷಾದಕರ ಎಂದರು. ಈ ವೇಳೆ ಶ್ರೀಮಠದ ಪ್ರಶಾಸನಾಧಿಕಾರಿ ಸಂತೋಷ್ ಹೆಗಡೆ, ವಿತ್ತಾಧ್ಯಕ್ಷ ಗಣೇಶ್ ಜಿಎಲ್, ಹವ್ಯಕ ಮಹಾಮಂಡಳದ ಅಧ್ಯಕ್ಷ ಹರಿಪ್ರಸಾದ್ ಪೇರಿಯಾಪು, ಡಿಡಿ ಶರ್ಮಾ, ಪ್ರದೀಪ್ ನಾಯಕ್, ಮಹೇಶ್ ಶೆಟ್ಟಿ, ಆರ್ಎಸ್ ಹೆಗಡೆ ಹರಗಿ, ಮಂಜುನಾಥ್ ಸುವರ್ಣಗದ್ದೆ, ಪ್ರವೀಣ್ ಭೀಮನಕೊಣೆ, ಚಾತುರ್ಮಾಸ್ಯದ ಪ್ರಧಾನ ಸಂಯೋಜಕ ಚಂದನ್ ಶಾಸ್ತ್ರಿ ಸೇರಿದಂತೆ ಚಾತುರ್ಮಾಸ್ಯದ ಸಂಯೋಜಕರು ಹಾಗೂ ಎಲ್ಲಾ ಭಾಗಗಳ ಪ್ರಮುಖರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಂತ್ರದ ಪುಣ್ಯದಿಂದ ಪ್ರಾಪ್ತವಾಗಿರುವಂತದ್ದು. ಅದನ್ನು ಅನೇಕ ವರ್ಷಗಳ ಕಾಲದಿಂದ ಸಮರ್ಥವಾಗಿ ಅದನ್ನು ನಡೆಸ್ತಾ ಬರ್ತಾ ಇರುವಂತಹ ರಾಮಚಂದ್ರ, 2 ಮಕ್ಕಳ ತಂದೆ. ಮೊದಲನೇವನು ಮಗ. ಆತನ ನಾಮಕರಣ ಕೂಡ ನಾವೇ ಇಲ್ಲಿಂದಲೇ ಆಗಿರುವಂಥದ್ದು. ಉಪನಯನ ಕಾರ್ಯಕ್ರಮ ಇಂದಿಲ್ಲಿ ಸಂಪನ್ನಗೊಂಡಿದೆ, ಗುರು ಸನ್ನಿಧಿಯಲ್ಲಿ ಸಂಪನ್ನಗೊಂಡಿದೆ. ಆ ಒಟ್ಟಿಗೆ ಉತ್ತರೋತ್ತರ ಶ್ರೇಯಸ್ಸನ್ನು ನಾವು ಆಶೀರ್ವದಿಸ್ತೇವೆ. ನೀವು ಎಲ್ಲ ಕೂಡ ಹಾರೈಸಿ ತಂದೆ ಹಾದಿಯಲ್ಲಿ ತಂದೆಗಿಂತ ಮುಂದೆ ಅವನು ಹೋಗುವಂತೆ ಆಗಬೇಕು. ಜೀವನದಲ್ಲಿ ಅವನು ಯಶಸ್ಸನ್ನು ಕಾಣುವಂತೆ ಆಗಬೇಕು. ಎಲ್ಲ ಒಳ್ಳೆಯದು ಅವನಿಗೆ ಆಗಬೇಕು ಜೀವನದಲ್ಲಿ. ಅದಕ್ಕೆ ಅವನಿಗೆ ಸಂಸ್ಥಾನದ, ಸಮಾಜದ ಆಶೀರ್ವಾದ ಬೇಕು ಈ ಸಮಯದಲ್ಲಿ. ಇದೇ ಸಮಯದಲ್ಲಿ ಕರಿಯಾಲ ರಾಮಪ್ರತೀಕನ ಮಗ, ಆತನ ಉಪನಯನ ಕೂಡ ಇಲ್ಲಿ ಈ ಸಮಯದಲ್ಲಿ ನೆರವೇರಿದೆ. ಅದು ನಾವೇ ಸೂಚನೆ ಕೊಟ್ಟು ನಾವೇ ಬಯಸಿ ಆಗಿರುವಂಥದ್ದು. ಉಪನಯನ ಆಗಬೇಕು, ಅದು ಮಠದಲ್ಲೇ ಆಗಬೇಕು, ಗುರು ಸನ್ನಿಧಿ ಆಗಬೇಕು ಅನ್ನೋ ಅಪೇಕ್ಷೆ ನಮಗಿತ್ತು. ಆ ಪ್ರಕಾರ ಇಡೀ ಕುಟುಂಬ ಬಂದು ಆ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದೆ. ತುಂಬ ಸಮಾಧಾನ ಇದೆ. ಬೊಟ್ಟಿವೆ ಕೇಳ್ತಾ ಇದ್ದದ್ದು, ನನಗೆ 8 ವರ್ಷ ಆಗ್ತಾ ಇದೆ, ಉಪನಯನ ಮಾಡಿ ಅಂತ ಬೊಟ್ಟಿವೆ ಕೇಳ್ತಾ ಇದ್ದಂಥದ್ದು ಅಂತ. ಹಾಗೆ ಕೇಳುವಂಥದ್ದು ಅಪರೂಪ. ಕೇಳಿದಾಗ ಮಾಡಲೇಬೇಕಾದ್ದು ನಮಗೆ ಕರ್ತವ್ಯ ಆಗ್ತದೆ ಅಂತ. ಹಾಗೆ ಆ ಒಂದು ಮಗು ಇಲ್ಲಿ ಉಪನಯನದ ಸಂಸ್ಕಾರವನ್ನು ಸಂಸ್ಥಾನದ ಸನ್ನಿಧಿಯಲ್ಲಿ ಇಂದು ಪಡೆದುಕೊಂಡಿದೆ. ತುಂಬ ಭವ್ಯವಾದ ಭವಿಷ್ಯತ್ತು ಆ ಮಗುವಿಗೆ ಮತ್ತು ಆ ಕುಟುಂಬಕ್ಕೆಲ್ಲ ಇರಲಿ ಎನ್ನುವ ಆಶೀರ್ವಾದ ನಮ್ಮದು. ಗುರು ಸನ್ನಿಧಿಯಲ್ಲಿ ಗಾಯತ್ರಿ ಮಂತ್ರದ ಪ್ರಾಪ್ತಿಯಾಗಿದೆ, ಅನುಗ್ರಹ ಆಗಿದೆ. ಹಾಗಾಗಿ ಮುಂದೆ ತುಂಬ ಭವ್ಯವಾದ ಭವಿಷ್ಯತ್ತು, ತಾನು ಬೆಳಕಾಗಿ ಬಾಳಿ ಸಮಾಜಕ್ಕೂ ಬೆಳಕಾಗುವಂಥ ಒಂದು ಸುಯೋಗ ಆ ಮಗುವಿಗೆ ಒದಗಿ ಬರಬೇಕು.
ಕುಟುಂಬಕ್ಕೆಲ್ಲ ಒಳ್ಳೆಯದಾಗಬೇಕು. ಅದಕ್ಕೆ ಇಲ್ಲಿಂದ ಮನಸಾರೆ ನಾವು ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ ಇದೆ, ಎರಡೂ ಕಾರ್ಯಗಳು ಇಲ್ಲಿ ಈ ರೀತಿಯಲ್ಲಿ ನೆರವೇರ್ತಾ ಇರುವಂಥದ್ದು, ಎರಡೂ ಮತ್ತೆ ಸಕಾಲಕ್ಕೆ ಆಗ್ತಾ ಇರುವಂಥದ್ದು. ನಮಗೆ ಉಪನಯನ ಆಗುವ ಕಾಲದಲ್ಲಿ ಯಾರಿಗೂ ಸಕಾಲಕ್ಕೆ ಉಪನಯನ ಆಗ್ತಾ ಇರಲಿಲ್ಲ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.